ನಗರದ ಹಾಸನ ಸರ್ಕಸ್ ಶಾರದಾ ನಗರ ರೈಲ್ವೆ ಮೇಲ್ಸೇತುವೆ ನಿರ್ಮಾಣ ಕಾಮಗಾರಿಗೆ ಕೇಂದ್ರ ರೈಲ್ವೆ ಹಾಗೂ ಜಲಶಕ್ತಿ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ಸಮಗ್ರ ತುಮಕೂರು ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ. ಜಿಲ್ಲೆ ಅಭಿವೃದ್ಧಿ ಜೊತೆಗೆ ನೆನೆಗುದಿಗೆ ಬಿದ್ದಿರುವ ರೈಲ್ವೆ ಯೋಜನೆಗಳನ್ನು ಸಂಪೂರ್ಣಗೊಳಿಸಲು ಕೇಂದ್ರ ಸರ್ಕಾರ 2,000 ಕೋಟಿ ಅನುದಾನ ನೀಡಿದೆ. 2 ವರ್ಷದಲ್ಲಿ 90 ಕೋಟಿ ವೆಚ್ಚದಲ್ಲಿ ತುಮಕೂರು ರೈಲ್ವೆ ನಿಲ್ದಾಣ ಅಭಿವೃದ್ಧಿಪಡಿಸಿ ನನ್ನ ಆರಾಧ್ಯ ದೈವ ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳ ಹೆಸರನ್ನು ರೈಲ್ವೆ ನಿಲ್ದಾಣಕ್ಕೆ ಇಡಲಾಗುವುದು. ತಿಪಟೂರು ಶಾರದಾ ನಗರ ರೈಲ್ವೆ ಮೇಲ್ಸೇತುವೆ ಕಾಮಗಾರಿಯು 15 ತಿಂಗಳುಗಳಲ್ಲಿ ಪೂರ್ಣಗೊಳ್ಳಲಿದೆ. ನಮ್ಮ ಸರ್ಕಾರದಲ್ಲಿ ವೆಂಕಟಸೀನನ ಲೆಕ್ಕಗಳಿಗೆ ಅವಕಾಶವಿಲ್ಲ. ಪಾರದರ್ಶಕವಾಗಿ ಯಾರು ಗುಣಮಟ್ಟದ ಕಾಮಗಾರಿ ನಿರ್ವಹಿಸುತ್ತಾರೋ ಅವರಿಗೆ ಬಿಲ್ ನೀಡುತ್ತೇನೆ. ನಾನು ಯಾವಾಗಲೂ ಪಕ್ಷಾತೀತವಾಗಿ ಕೆಲಸ ಮಾಡುತ್ತೇನೆ. ಚುನಾವಣೆ ವೇಳೆಯಲ್ಲಿ ಮಾತ್ರ ರಾಜಕೀಯ, ನಂತರ ಏನಿದ್ದರೂ ಅಭಿವೃದ್ಧಿಗೆ ಮಾತ್ರ ಆದ್ಯತೆ ನೀಡುತ್ತೇನೆ ಎಂದರು. ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಬಿಸಿ ನಾಗೇಶ್, ರೈಲ್ವೆ ಸಿಇಒ ಅಜಯ್ ಶರ್ಮಾ, ಡಿಆರ್ಎಂ ಮಿತ್ತಲ್, ದಿಶಾ ಸಮಿತಿ ಅಧ್ಯಕ್ಷ ವೈಎಚ್ ಹುಚ್ಚಯ್ಯ, ಆಯರಹಳ್ಳಿ ಶಂಕರಪ್ಪ, ಬಿಜೆಪಿ ಮುಖಂಡ ಲೋಕೇಶ್ವರ್, ಕೆಟಿ ಶಾಂತಕುಮಾರ್, ಜಕ್ಕನಹಳ್ಳಿ ಲಿಂಗರಾಜು ಮುಂತಾದವರು ಉಪಸ್ಥಿತರಿದ್ದರು. ಸರ್ವೆ ಆಗಿ ಎಲ್ಲ ಆದ್ಮೇಲೆ 2 ವರ್ಷ ಆದಮೇಲೆ ಇದು ಫೀಸಿಬಿಲಿಟೀಸ್ ಇಲ್ಲ ಅಂತ ಬರೆದ್ಬಿಟ್ಟು ಕಳಿಸ್ತಾರೆ. ನಾನು ಮಂತ್ರಿ ಆದ ತಕ್ಷಣ ಯಾರೋ ಒಬ್ಬ ದೊಡ್ಡವ್ರು ಬರ್ತಾರೆ, ಭಾರಿ ದೊಡ್ಡ ನಾಯಕರು, ಹುಚ್ಚಯ್ಯನವರೇ, ನಾಗೇಶ್ ಅವರೇ, ಟೆಂಡರ್ಗೆ ಹೋಗಿದೆ ನಮ್ಮದು ಫೈಲು, ಅದನ್ನು ತೆಗೆದುಕೊಂಡು ಟೆಂಡರ್ ಮಾಡಿಬಿಡಿ ಅಂತ. ನನಗೆ ಭಾರಿ ಆನಂದ ಆಗಿತ್ತು. ನೋಡಿದ್ರೆ ಟೆಂಡರು ಆಗಿಲ್ಲ, ಗಿಂಡರು ಆಗಿಲ್ಲ, ವೈಂಡಪ್ ಆಗಿತ್ತು. ಈ ಇಲಾಖೆ ಇದನ್ನು ಈ ಪ್ರಸ್ತಾವನೆಯನ್ನು ಕೈ ಬಿಡಲಾಗಿದೆ ಅನ್ನೋದನ್ನು ಅವತ್ತು ಸರ್ಕಾರ ಆದೇಶ ಆಗಿತ್ತು. ಆದ್ದರಿಂದ ನಾನು ಆ ಥರ ಹೇಳಕ್ಕೆ ತಯಾರಾಗಿಲ್ಲ. ನಾನು ಎಷ್ಟು ದಿನ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಬಂದ ಮೇಲೆ ಕರೋನಾ ಟೈಮ್ನಲ್ಲಿ ಬಹುತೇಕ ರೈಲುಗಳು ನಿಂತೋಗಿದ್ದು, ಬಹುತೇಕ ಕಡೆ ಏನೆಲ್ಲ ಆಗಿತ್ತು. ಆದರೆ ಇವತ್ತು ಎಲ್ಲ ರೈಲ್ವೆ ಸ್ಟೇಷನ್ಗಳು ಏರ್ಪೋರ್ಟ್ ಯಾವ ರೀತಿ ಇದೆಯೋ ಆ ರೀತಿಯಾಗಿ ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದಕ್ಕೆ ರಾಷ್ಟ್ರದ ಪ್ರಧಾನಮಂತ್ರಿಗಳ ಒಂದು ದೂರದೃಷ್ಟಿಯ ಚಿಂತನೆ ಇದೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕಾರ್ಯೋನ್ಮುಖರಾಗೋಣ ಅನ್ನೋ ಮಾತನ್ನು ಹೇಳಿ, ಇನ್ನು 1.5 ವರ್ಷದ ಒಳಗಡೆ